ಕನ್ನಡ ವಿರೋಧಿ ಕೇರಳ ಸರ್ಕಾರಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಕಾಸರಗೋಡು ಕನ್ನಡಿಗರಿಗೆ ಮಲಯಾಳಂ ಕಡ್ಡಾಯ ಮಾಡಿದೆ ಕೇರಳ ಸರ್ಕಾರ. ಇನ್ನು ಕಾಸರಗೋಡು ಕನ್ನಡಿಗರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕನ್ನಡ ವಿರೋಧಿ ಕೇರಳ ಸರ್ಕಾರಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕ್ ಇದು. ಕಾಸರಗೋಡು ಕನ್ನಡಿಗರಿಗೆ ಮಲಯಾಳಂ ಕಡ್ಡಾಯ ಮಾಡಿದೆ ಕೇರಳ ಸರ್ಕಾರ. ಕಾಸರಗೋಡು ಕನ್ನಡಿಗರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕಾಸರಗೋಡನ್ನು ಕರ್ನಾಟಕದ ಸಾಂಸ್ಕೃತಿಕ ಭಾಗವಾಗಿಸಲಿಕ್ಕೆ ಈಗ ತಯಾರಿ ನಡೀತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಂದ ತಾತ್ವಿಕ ಒಪ್ಪಿಗೆ ಕೂಡ ಸಿಕ್ಕಿದೆ. ಪದೇ ಪದೇ ಖ್ಯಾತಿ ತೆಗಿತಾ ಇದೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರಿಗೆ ಈಗ ಸಂದೇಶ ರವಾನೆ ಮಾಡಿದ್ದಾರೆ. ಪತ್ರದ ಮುಖೇನವಾಗಿಯೇ ಸಂದೇಶ ರವಾನೆ ಮಾಡಿದ್ದಾರೆ. ಯಾಕಂದರೆ ಕಾಸರಗೋಡಿನಲ್ಲಿ ಬಹುತೇಕ ಕನ್ನಡಿಗರೇ ಇದ್ದಾರೆ. ಆದರೆ ಅವ್ರ ಮೇಲೆ ಏಕಾಏಕಿಯಾಗಿ ನೀವು ಪಠ್ಯಪುಸ್ತಕದಲ್ಲಿ ಮಲಯಾಳಂ ಭಾಷೆಯನ್ನು ಅಳವಡಿಕೆ ಮಾಡೋದು ಅಥವಾ ನೀವು ಮಲಯಾಳಂ ಭಾಷೆಯನ್ನು ಮಾತಾಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಬಹಳ ವರ್ಷಗಳಿಂದ ಕನ್ನಡ ಮಾತಾಡ್ಕೊಂಡು ಬಂದಿರ್ತಾರೆ, ಅವರ ಮಾತೃಭಾಷೆ ಕನ್ನಡ ಆಗಿರ್ತದೆ. ಆದರೆ ನೀವು ಏಕಾಏಕಿಯಾಗಿ ನೀವು ಆ ಪಠ್ಯಪುಸ್ತಕದಲ್ಲಿ ಮಲಯಾಳಂ ಪಠ್ಯಪುಸ್ತಕದಲ್ಲಿ ನಿಮಗೆ ಅದನ್ನು ಸೇರಿಸಿದರೆ ಹೆಂಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈಗ ಕೇರಳ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಂದ ಈಗ ತಾತ್ವಿಕ ಒಪ್ಪಿಗೆ ಕೂಡ ಸಿಕ್ಕಿದೆ. ಇನ್ನು ಪದೇ ಪದೇ ಖ್ಯಾತಿ ತೆಗಿತಾ ಇರುವಂತಹ ಕೇರಳ ಸಿಎಂ ಪಿಣರಾಯಿ ವಿಜಯನ್ರಿಗೆ ಈಗ ಸಂದೇಶ ಕೊಟ್ಟಿದ್ದಾರೆ. ರಾಜ್ಯ ಪ್ರಶಸ್ತಿಯಲ್ಲಿ ಕಾಸರಗೋಡು ಕನ್ನಡಿಗರನ್ನು ಪರಿಗಣಿಸಲಿಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ತಿಂಗಳ ಹಿಂದೆ ಸಿಎಂಗೆ ಮನವಿ ಕೂಡ ಮಾಡಿದ್ರು ಕಾಸರಗೋಡಿನ ಕನ್ನಡಿಗರು. ನಾವು ಗಡಿ ವಿಚಾರದಲ್ಲಿ ಕೇರಳದಲ್ಲಿದ್ದೀವಿ, ಭಾವನಾತ್ಮಕವಾಗಿ ಕರ್ನಾಟಕದೊಂದಿಗೆ ನಾವು ಬೆಸೆದುಕೊಂಡಿದ್ದೀವಿ, ಕಾಸರಗೋಡನ್ನು ಕರ್ನಾಟಕದ ಸಾಂಸ್ಕೃತಿಕ ಭಾಗ ಅಂತ ಪರಿಗಣಿಸಲಿಕ್ಕೆ ಈಗ ಮನವಿ ಮಾಡಿಕೊಂಡಿದ್ದಾರೆ. ಮನವಿ ಮೇರೆಗೆ ರಾಜ್ಯ ಸರ್ಕಾರದಿಂದ ಕನ್ನಡಿಗರಿಗೆ ಈಗ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಒಂದು ಕಡೆ ರಾಜ್ಯದ ಸಾಂಸ್ಕೃತಿಕ ಭಾಗ ಅಂತ ಪರಿಗಣಿಸಲಿಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಕಾಸರಗೋಡಿಗೆ ಹೋಗಿ ಅಲ್ಲೇ ಘೋಷಣೆ ಮಾಡಲಿಕ್ಕೆ ಈಗ ಸಿಎಂ ನಿರ್ಧಾರ ಕೂಡ ಮಾಡಿದ್ದಾರೆ. ಯಾಕಂದರೆ ಒಂದು ಕಡೆ ಏಕಾಏಕಿಯಾಗಿ ಒಂದು ಭಾಷೆಯನ್ನು ಹೇರುವಂಥದ್ದು ಅದು ಮಕ್ಕಳ ಮೇಲೆ ಬೇರೆ ರೀತಿಯಾದಂಥ ಪರಿಣಾಮ ಬೀಳುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ನಾವು ಪ್ರಥಮ ಭಾಷೆ ಕಲೀಲಿಕ್ಕೆ ಅವಕಾಶ ಇಲ್ಲದಂಗಾಯಿತು. ಇದೊಂದು ಸಣ್ಣ ಸಂಖ್ಯೆ ಜನಗಳಿಗಲ್ಲ. ಕಾಸರಗೋಡಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಮತ್ತು ಅವರು ಕನ್ನಡವನ್ನು ಚೆನ್ನಾಗಿ ಮಾತಾಡ್ತಾರೆ. ಕರ್ನಾಟಕ ಸಂಸ್ಕೃತಿಗೆ ಪೂರಕವಾದ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಒಂದು ತಿಂಗಳ ಹಿಂದೆ ಕಾಸರಗೋಡಿಂದ ಒಂದು 15 ಜನ ತಂಡ ಬಂದಿತ್ತು ನಮ್ಮ ಹತ್ರ. ಅವರ ಬೇಡಿಕೆ ಏನಾಗಿತ್ತು ಅಂತಂದರೆ, ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಿ ಅಂತ ಇಲ್ಲ, ಆದರೆ ಭಾವನಾತ್ಮಕವಾಗಿ ನಾವು ಕನ್ನಡಿಗರೇ ಆದ್ದರಿಂದ ನಮ್ಮನ್ನು ಸಾಂಸ್ಕೃತಿಕವಾಗಿ ಕರ್ನಾಟಕದ ಭಾಗವಾಗಿ ಮಾಡಿಕೊಳ್ಳಿ ಅಂತ. ಅದು ಎಷ್ಟು ಚೆನ್ನಾಗಿದೆ ವಾದ ಅಂದರೆ, ನಾವು ರಾಜ್ಯೋತ್ಸವ ಮಾಡ್ತೀವಿ, ನಮಗೊಂಚೂರು ಸಹಾಯಧನ ಕೊಡಿ, ಸಣ್ಣ ಸಹಾಯಧನ ಕೊಡಿ. ನೀವು ರಾಜ್ಯ ಪ್ರಶಸ್ತಿ ಕೊಡ್ತೀರಿ, ನಮಗೆ 5 ವರ್ಷಕ್ಕೆ ಒಂದು ಪ್ರಶಸ್ತಿ ಆದರೂ ಕೊಡಿ. ಕೈಯಾರ ಇಂಜಿನಿಯರಿಗೆ ಎಂದೋ ಕೊಟ್ಟ ಮೇಲೆ ನಮಗೆ ರಾಜ್ಯ ಪ್ರಶಸ್ತಿನೇ ಬರಲಿಲ್ಲ. ಸೊ ನಾವು ಕನ್ನಡಿಗರು, ಆದರೆ ಕರ್ನಾಟಕ ಸರ್ಕಾರ ನಮ್ಮನ್ನು ಯಾಕೆ ಗಮನಿಸ್ತಾ ಇಲ್ಲ ಅಂತ ಬಹಳ ಒಳ್ಳೆ ಹೇಳಿ, ನಾವು ಅದಕ್ಕೆ ಒಂದು ಒಳ್ಳೆ ಸಾಂಸ್ಕೃತಿಕವಾಗಿ ನಾವು ಹೆಂಗೆ ಸೇರಿಸ್ಬೋದು ಅಂತ ಹೇಳಿದರೆ ಅದನ್ನು ಚೀಫ್ ಸೆಕ್ರೆಟರಿ ಅವರು ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಅವರು ಕಾಸರಗೋಡಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ ಸಾಂಸ್ಕೃತಿಕ ಕಾರಣಕ್ಕೆ. ಹಾಗಾಗಿ ನಾವು ಭಾವನಾತ್ಮಕವಾಗಿ ಒಟ್ಟಾಗಿಕೊಂಡು ಕನ್ನಡ ಸಂಸ್ಕೃತಿಯನ್ನು ಭಾಷೆಯನ್ನು ಉಳಿಸಬೇಕು ಅಂತ ಕೆಲಸ ಮಾಡಿದಾಗ ಅಂಥದ್ದು ಯಾವುದು ಆಗದ ಹಾಗೆ ಮಲಯಾಳೀಕರಣದ ಕೆಲಸ ಮಾಡ್ತಿರೋದು ತಪ್ಪು. ಇದನ್ನು ನಾವು ಪ್ರಥಮ ಭಾಷೆ ಕಲೀಲಿಕ್ಕೆ ಅವಕಾಶ ಇಲ್ಲದಂಗಾಯಿತು. ಇದೊಂದು ಸಣ್ಣ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಎಲ್ಲ ಭಾಷೆಗಳನ್ನು ಪ್ರೀತಿಸು, ಎಲ್ಲ ಭಾಷೆಗಳನ್ನು ಆರಾಧಿಸು, ಆದರೆ ಮಾತೃಭಾಷೆಯಲ್ಲೇ ಒಂದು ವ್ಯವಹಾರ ಮಾಡುವ ಅನ್ನುವಂತಹ ಒಂದು ಮಾತಿದೆ. ಈಗ ಏಕಾಏಕಿಯಾಗಿ ಕನ್ನಡಿಗರ ಮೇಲೆ, ಕೇರಳದಲ್ಲಿರುವಂಥ ಕನ್ನಡಿಗರ ಮೇಲೆ ನೀವು ಮಲಯಾಳಂ ಮಾತಾಡಿ ಅನ್ನೋದು ಟೆಕ್ಸ್ಟ್ ಬುಕ್ಸಲ್ಲಿ ಕೂಡ ಅದನ್ನೇ ಮೆನ್ಷನ್ ಮಾಡಲಿಕ್ಕೆ ಮುಂದಾಗಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? 16 ವರ್ಷಗಳಿಂದ ಕಾಸರಗೋಡು ಅಥವಾ ಕಾಸರಗೋಡಿಗೆ ಹೊಂದಿಕೊಂಡಂತ ಕನ್ನಡದ ಪ್ರದೇಶದ ಮೇಲೆ ಕೇರಳ ಸರ್ಕಾರ ಈ ರೀತಿಯಾಗಿ ಅಲ್ಲಿ ಮಲಯಾಳಂನ ಹೇರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾಕಂತ ಹೇಳಿದ್ರೆ ಈಗ ಗಡಿ ವಿಚಾರದಲ್ಲಿ ಕೇರಳದ ಭಾಗವಾಗಿ ಕಾಸರಗೋಡು ಇದ್ರು ಕೂಡ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಕರ್ನಾಟಕದೊಂದೇ ಸಾಕಷ್ಟು. ಯಾಕಂತ ಹೇಳಿದ್ರೆ ಕಾಸರಗೋಡು ಕನ್ನಡಿಗರು ಅತಿ ಹೆಚ್ಚಾಗಿ ಕರ್ನಾಟಕಕ್ಕೆ ಬರ್ತಾರೆ ಅಥವಾ ಮಂಗಳೂರು ಬೆಂಗಳೂರಿಗೆ ಬರ್ತಾರೆ. ಅದೇ ರೀತಿಯಾಗಿ ಅತಿ ಹೆಚ್ಚು ವ್ಯವಹಾರಗಳು ಇರೋದು ಅವ್ರಿಗೆ ಕರ್ನಾಟಕದ ಜೊತೆಯಲ್ಲಿ. ಹೀಗಾಗಿ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ನಾವು ಕರ್ನಾಟಕದೊಂದಿಗಿದ್ದೇವೆ. ಆದ್ರೆ ಇಲ್ಲಿ ಕರ್ನಾಟಕ ಇಲ್ಲಿ ಒಂದು ಕಡೆಯಾಗಿ ಈಗ ಭಾಷಾ ಮಸೂದೆಯನ್ನ ಈಗ ಕೇರಳದಲ್ಲಿ ಜಾರಿಗೊಳಿಸಿದ್ದೇ ಹೋದಾದ್ರೆ ಮಕ್ಕಳು ಇಲ್ಲಿ ಕನ್ನಡ ಭಾಷೆಯಿಂದ
ಏನು ಶಿಕ್ಷಣವನ್ನ ಪಡ್ಕೊಳ್ಳೋದ್ರಲ್ಲಿ ವಂಚಿತರಾಗ್ತಾರೆ. ಇದೆಲ್ಲವೂ ಕೂಡ ಪ್ರಯತ್ನಗಳು. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಈ ಒಂದು ಭಾಷಾ ಮಸೂದೆಯನ್ನ ಜಾರಿಗೊಳಿಸಿದ್ರೆ ಕನ್ನಡವನ್ನ ಸಂಪೂರ್ಣ ಕಗ್ಗೊಲೆ ಮಾಡ್ತಾರೆ ಅಂತೀವಲ್ಲ, ಇದೆಲ್ಲವೂ ಕೂಡ ಆರಂಭ. ಇನ್ನು 16 ವರ್ಷಕ್ಕೆ ಅಲ್ಲಿಗ ಸಂಪೂರ್ಣವಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಒತ್ತಡಗಳು ಸೃಷ್ಟಿಯಾಗಿ ಅಥವಾ ಅಲ್ಲಿ ಕನ್ನಡ ಕಲಿಲಿಕ್ಕೆ ಅವಕಾಶಗಳು ಇಲ್ಲದೆ ಅನಿವಾರ್ಯವಾಗಿ ಮಲಯಾಳಮನ್ನ ನೆಚ್ಚಿಕೊಳ್ಳುವಂತಹ ಪರಿಪಾಠಗಳು ಶುರುವಾಗಬಹುದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಪತ್ರ ವ್ಯವಹಾರಗಳಾಗ್ತಾ ಇದೆ. ಅದು ಒಂದು ಕಡೆ. ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಕೇರಳ ಸರ್ಕಾರಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಕಾಸರಗೋಡು ಕನ್ನಡಿಗರ ಒಂದು ನಿಯೋಗ ಬಂದಿತ್ತು. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಒಂದು ಮನವಿಯನ್ನು ಮಾಡ್ಕೊಂಡಿತ್ತು. ಯಾಕಂದ್ರೆ ಗಡಿ ವಿಚಾರದಲ್ಲಿ ಕಾಸರಗೋಡು ಕೇರಳಕ್ಕೆ ಸೇರಿದೆ. ಹೌದು, ಯಾಕಂತ ಹೇಳಿದ್ರೆ ಆವಾಗ ಒಂದಿಷ್ಟು ಪ್ರಮಾದಗಳಾಗಿ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಚಿಂತನೆ ಮಾಡಿದ್ರು ಕೂಡ ಅದು ಭಾಷಾವಾರು ಪ್ರಾಂತ್ಯಗಳಲ್ಲಿ ರಚನೆ ಆಗಬೇಕಾಗಿತ್ತು. ಆ ರೀತಿಯಾಗಿ ಆಗಿರ್ಲಿಲ್ಲ. ಅದು ಒಂದು ಪ್ರಮಾದ ಅಂತೇಳಿ ಪರಿಗಣಿಸಬೇಕಾಗತ್ತೆ. ಈಗ ಪುನಃ ಕರ್ನಾಟಕ ಸೇರಿಸಿ ಅಂತೇಳಿ ಬೇಡಿಕೆಯನ್ನ ಅವ್ರು ಇಟ್ಟಿರ್ಲಿಲ್ಲ. ಇಲ್ಲಿಗ ಇದಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಥಿಕ ಭಾಗ ಅಂತೇಳಿ ಪರಿಗಣಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಹೀಗಾಗಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಂಸ್ಥಿಕ ಭಾಗ ಅಂತೇಳಿ ಪರಿಗಣಿಸಬೇಕು. ಅದೇ ರೀತಿಯಾಗಿ ರಾಜ್ಯ ಪ್ರಶಸ್ತಿಗಳಿರ್ಬೋದು ಅಥವಾ ಬೇರೆ ಬೇರೆ ವಿಚಾರ, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಿರ್ಬೋದು, ಈ ವಿಚಾರದಲ್ಲಿ ಕಾಸರಗೋಡು ಸಹಕಾರ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಆ ನಿರ್ಧಾರಕ್ಕೆ